नमः प्रणवशोभितम् नवकाशाय खण्डाम्बरम् त्रिदण्डपरिमण्डितम् त्रिविधतत्त्वनिर्वाहकम् दयाञ्चितदृगञ्चलम् दलितवादि वाग्वैभवम् क्षमादिगुणसागरम् शरणमेमि रामानुजम्। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। उल्लासपल्लवितपालित सप्तलोकी निर्वाहकोरकितनेम कटाक्षलीलाम् श्रीरङ्गहर्म्यतलमङ्गल दीपरेखाम् श्रीरङ्गराजमहिषीम् श्रियमाश्रयामः। समस्तजननीम् वन्दे चैतन्यस्तन्यदायिनीम् श्रेयसीम् श्रीनिवासस्य करुणामिव रूपिणीम् श्रीवेङ्कटचलाधीशम् श्रियाध्यासितचेतसम् श्रितचेतनमन्दारम् श्रीनिवासमहं भजे। ಶ್ರೇಯಪತಿಯಾಗಿ ಸರ್ವಸ್ಮಾತ್ ಪರನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮ ವೆಂಕಟಾಚಲ ಗಿರಿಯನ್ನ ಆಶ್ರಯಣ ಮಾಡಿ ಅಲ್ಲಿ ಬಕುಳಾಂಬಿಕೆಯ ಆಶ್ರಮದಿಂದ ಬೇಟೆಗಾಗಿ ಹೊರಟು ಪದ್ಮಾವತಿಯನ್ನ ಕಂಡು ಪ್ರೇಮ ಅನುರಾಗಕ್ಕೆ ಒಳಗಾಗಿ ಅಲ್ಲಿಂದ ಎಲ್ಲ ಸನ್ನಾಹಗಳು ನಡೆದು ಈಗ ಪರಮಾತ್ಮ ಉತ್ಕೃಷ್ಟನಾಗಿರ್ತಕ್ಕಂತಹ ಪುರುಷೋತ್ತಮನಾದ ವರ ಮಹಾಶಯನಾಗಿ ಆ ವಿವಾಹಕ್ಕಾಗಿ ನಾರಾಯಣಪುರಕ್ಕೆ ಗಮನ ಮಾಡ್ತಾ ಇರತಕ್ಕಂತಹ ಅದ್ಭುತವಾದ ಸನ್ನಿವೇಶವನ್ನ ಭವಿಷ್ಯೋತ್ತರ ಪುರಾಣ ಮತ್ತೆ ಬ್ರಹ್ಮಾಂಡ ಪುರಾಣ ಅದ್ಭುತವಾಗಿ ವರ್ಣನೆ ಮಾಡಿತು. ಅಲ್ಲಿ ಶ್ರೀ ಮಹಾಲಕ್ಷ್ಮಿ ಬಂದು ಪರಮಾತ್ಮನಿಗೆ ಸ್ವಹಸ್ತದಿಂದ ಅಲಂಕಾರ ಮಾಡಿದ ರೀತಿ, ಅಭಿಷೇಕ, ಅಲಂಕಾರ, ಪರಮಾತ್ಮ ತೊಟ್ಟ ಆಭರಣಗಳ ವರ್ಣನೆ, ಬಂದ ಅತಿಥಿಗಳಿಗೆ ನಡೆದಂತಹ ಸಮಾರಾಧನೆಯಲ್ಲಿ ಮಾಡಲ್ಪಟ್ಟಂತಹ ಭೋಜನಗಳು, ಯಾವ ಯಾವ ಖಾದ್ಯಗಳು, ಯಾವ ರೀತಿಯಾದ ಚಿತ್ರಾನ್ನ, ಯಾವ ರೀತಿಯಾದ ಪಾಯಸಗಳು ಎಲ್ಲವನ್ನ ಅಪರೂಪವಾಗಿ ಇಲ್ಲಿ ವರ್ಣನೆ ಮಾಡಿದರು. ಆ ರೀತಿ ಪರಮಾತ್ಮ ಆ ಅಹೋಬಿಲದಲ್ಲಿ ಇರ್ತಕ್ಕಂತಹ ನರಸಿಂಹನಿಗೆ ಆರಾಧನೆಯನ್ನ ಮಾಡಿ ಅನಂತರ ಬ್ರಾಹ್ಮಣ ಭೋಜನ, ಋಷಿ ಭೋಜನವನ್ನ ಮಾಡಿ ಅವರಿಗೆಲ್ಲ ತಾಂಬೂಲವನ್ನ ಕೊಟ್ಟು ಅವರಿಗೆ ಪಾದಾಭಿವಂದನವನ್ನ ಕೂಡ ಮಾಡಿ ಅವರಿಂದ ಅನುಮತಿಯನ್ನ ತೆಗೆದುಕೊಂಡು ಈಗ ಎಲ್ಲರೂ ಕೂಡ ವಿವಾಹಕ್ಕಾಗಿ ನಾರಾಯಣಪುರ ಅಂದರೆ ಆಕಾಶರಾಜ ಪದ್ಮಾವತಿಯ ತಂದೆಯಾಗಿರ್ತಕ್ಕಂತಹ ಆ ವಿಎನ್ ನೃಪಃ ಆಕಾಶರಾಜನಾಗಿ ಇರ್ತಕ್ಕಂತಹವನ ರಾಜಧಾನಿಯಾದ ನಾರಾಯಣಪುರಕ್ಕೆ ಎಲ್ಲರೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂತಹ ದೊಡ್ಡ ಮೆರವಣಿಗೆಯಲ್ಲಿ ಎಲ್ಲರೂ ಕೂಡ ಈಗ ಹೊರಟಿದ್ದಾರೆ. ಅದ್ಭುತವಾಗಿರ್ತಕ್ಕಂತಹ ಪರಮಾತ್ಮನ ಆ ಒಂದು ದೊಡ್ಡ ಮಹೋತ್ಸವ ರೀತಿಯಾದ ಮೆರವಣಿಗೆಯನ್ನ ಬ್ರಹ್ಮಾಂಡ ಪುರಾಣ ಅದ್ಭುತವಾಗಿ ವರ್ಣನೆ ಮಾಡಿತು. ಅದನ್ನು ನಾವು ನಿನ್ನೆ ಅನುಭವಿಸಿದ್ವಿ. ಯಾವ ರೀತಿ ಪರಮಾತ್ಮ ಗರುಡಾರೂಢನಾಗಿ ಇದ್ದಾನೆ. ಗರುಡ ಸ್ಕಂದಮಸ್ಥಿತಂ ಭಗವಾನೇ, ಆ ಶ್ರೀನಿವಾಸ ಸುಂದರನಾಗಿ ಅಲಂಕಾರ ಮಾಡಿಕೊಂಡು ಆ ಪರಮಾತ್ಮ ಗರುಡಾರೂಢನಾಗಿ ಅವನಿದ್ದಾನೆ. ಆ ರುದ್ರಂ ಕೃತ್ವಾತು ದಕ್ಷಿಣೆ, ಪರಮಶಿವ ಪರಮಾತ್ಮನ ಬಲಭಾಗದಲ್ಲಿ, ಬ್ರಹ್ಮಾಣಮಗ್ರತಃ ಚತುರ್ಮುಖ ಬ್ರಹ್ಮ ಪರಮಾತ್ಮನ ಮುಂಭಾಗದಲ್ಲಿ, ಷಣ್ಮುಖ ಪರಮಾತ್ಮನ ಹಿಂಭಾಗದಲ್ಲಿ. ಅದೇ ರೀತಿ ಶ್ರೀ ಮಹಾಲಕ್ಷ್ಮಿ ನವರತ್ನ ಖಚಿತವಾಗಿರ್ತಕ್ಕಂತಹ ಸರ್ವೋತ್ಕೃಷ್ಟವಾದ ರಥವನ್ನ ಆರೂಢನ ಮಾಡಿಕೊಂಡು ಪರಮಾತ್ಮನೊಡನೆ ಬರ್ತಾ ಇದ್ದಾಳೆ. ಬಕುಳಾದೇವಿ ಸೂರ್ಯ ಕೋಟಿ ಸಮಪ್ರಭವಾಗಿರ್ತಕ್ಕಂತಹ ವಿಮಾನದಲ್ಲಿ ಅವಳು ಮಗನ ವಿವಾಹಕ್ಕಾಗಿ ಅತ್ಯಂತ ಸಂಭ್ರಮದಿಂದ ವಿಜಯ ಮಾಡಿಸುತ್ತಿದ್ದಾಳೆ. ಆಗ ಆದಿಶೇಷ
ಆ ಶ್ರೀನಿವಾಸನಿಗೆ ಧವಳಕಾಂತಿಯಿಂದ ಕೂಡಿದ ಶ್ವೇತಛತ್ರವನ್ನ ಹಿಡಿದ. ನಂತರ ಆ ಮನ್ಮಥ ಅವನು ಚಾಮರವನ್ನ ಬೀಸುತ್ತಿದ್ದಾನೆ. ಮಾರುತ ಅಂದರೆ ವಾಯು ಸುಂದರವಾಗಿ ಚಾಮರವನ್ನ ಬೀಸುತ್ತಿದ್ದಾನೆ. ಈ ದೊಡ್ಡ ಮೆರವಣಿಗೆ ಊರ್ವಲಂ, ಇದರ ಮುಂಭಾಗದಲ್ಲಿ ವಿಶ್ವಕ್ಸೇನರು ನವರತ್ನ ಖಚಿತವಾಗಿ ಇರತಕ್ಕಂತಹ ದಂಡವನ್ನ ಹಿಡಿದುಕೊಂಡು ಅವರು ಕೂಡ ಆ ಮೆರವಣಿಗೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಬೇರಿ ದುಂದುವಿ ನಿರ್ಘೋಷೈ ಪಾಪಿತ್ರಾಣಾಂ ಮಹಾಸ್ವನೈ ಸಮ್ಮರ್ದ ಸಂಬಭೂವತ್ರ ಪಶೂನಾಂ ಮಾನುಷಾತ್ಮನಾಂ ವನಿತಾಂಚ ವೃದ್ಧಾನಾಂ ಬಾಲಾನಾಂ ರಕ್ಷಸಾಮಪಿ ಅನ್ಯೋನ್ಯಂ ಕಲಹಂ ತತ್ರ ವನಿತಾನಾಮಭೂತ್ತದಾ. ಅಲ್ಲಿ ಇರ್ತಕ್ಕಂತಹ ಸ್ತ್ರೀಯರ ಕೋಲಾಹಲ ಅತ್ಯಧಿಕವಾಗಿತ್ತು ಎಂಬುದನ್ನ ವರ್ಣನೆ ಮಾಡ್ತಾರೆ. ಅಲ್ಲಿ ಹೇಳಿದ್ರು, ಕೆಲವರು ನಗ್ತಾರೆ, ಕೆಲವರು ಆನಂದದಿಂದ ಅಳುತ್ತಾರೆ, ಕೆಲವರು ನೆಲದ ಮೇಲೆ ಬಿದ್ದು ಆನಂದದಿಂದ ಹೊರಲಾಡ್ತಾ ಇದ್ದಾರೆ, ಕೆಲವರು ಮೊಸರನ್ನವನ್ನು ತಿಂತಾರೆ, ಕೆಲವರು ಕ್ಷೀರಾನ್ನವನ್ನು ಭೋಜನ ಮಾಡ್ತಾ ಇದ್ದಾರೆ, ಕೆಲವರು ಅದೇ ರೀತಿಯಾಗಿ ವಿಧ ವಿಧವಾಗಿರ್ತಕ್ಕಂತಹ ಚಿತ್ರಾನ್ನಗಳನ್ನ ಭಕ್ಷಣೆ ಮಾಡ್ತಾ ಇದ್ದಾರೆ. ಕೇಚಿತ್ ಪಯಃ ಕಾಂಕ್ಷತಿ ಕೇಚಿದನ್ನಂ ಮಹೀಪತೆ ಭುಜಂ ತಿಕ್ಷೆ ಕೇಚಿತ್ ಕ್ಷೀರಾನ್ನಂ ಕೇಚಿತ್ ದಧ್ಯೋದನಂ ನೃಪ ಹಸಂತಿ ಕೇಚಿತ್ ರುದಂತಿ ಕೇಚಿತ್ ಪ್ರಯಾಂತಿ ಕೇಚಿತ್ ಪ್ರಲಪಂತಿ ಕೇಚಿತ್ ಪತಂತಮನ್ಯೇ ಕರಪಲ್ಲವೇನ ಸಮುದ್ರತಿನ ಹಸಂತಿ ಕೇಚನ. ವಿಧ ವಿಧವಾಗಿರ್ತಕ್ಕಂತಹ ಚೇಷ್ಟಿತಗಳನ್ನ ಆ ದೊಡ್ಡ ಮೆರವಣಿಗೆಯಲ್ಲಿ ಇರ್ತಕ್ಕಂತಹ ಎಲ್ಲರೂ ಮಾಡ್ತಾ ಇದ್ದಾರೆ. ಪಕ್ಷಿಗಳು, ಪ್ರಾಣಿಗಳು, ರಾಕ್ಷಸರು, ಬಾಲರು, ವೃದ್ಧರು ಎಲ್ಲ ಇದಾರಂತೆ. ಶ್ರೀನಿವಾಸನ ಕಲ್ಯಾಣ ಒಂದು ಅಮೋಘವಾಗಿರ್ತಕ್ಕಂತಹ ಅಪೂರ್ವವಾಗಿ ಇರ್ತಕ್ಕಂತಹ ಒಂದು ಸಂಗತಿ ಅಲ್ಲವಾ. ಅದರಲ್ಲಿ ಎಲ್ಲರೂ ಭಾಗವಹಿಸುವ ಆಸೆ, ಎಲ್ಲರೂ ಕೂಡ ಆ ಪರಮಾತ್ಮನ ಆ ದೊಡ್ಡ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗೆ ಆ ಪರಮಾತ್ಮ ವೆಂಕಟಾಚಲದಿಂದ ಕೆಳಕ್ಕೆ ಬಂದು ಅಲ್ಲಿಂದ ನಾರಾಯಣಪುರಕ್ಕೆ ಪದ್ಮಪುರದ ಮಾರ್ಗವಾಗಿ ಗಮಿಸಬೇಕು. ಆ ಪದ್ಮಪುರ ತಿರ್ಚಾನೂರ್, ಎಲ್ಲಿ ಆ ತಾಯಿ ಆ ಆಕಾಶರಾಜನಿಗೆ ದೊರೆತಳೋ ಅದರಿಂದ ಸ್ವಲ್ಪ ದೂರ ಪೂರ್ವ ಭಾಗದಲ್ಲಿರುವುದೇ ಪದ್ಮಪುರ. ಆ ಪದ್ಮಪುರದ ಮಾರ್ಗವಾಗಿ ನಾರಾಯಣಪುರಕ್ಕೆ ಈ ದೊಡ್ಡ ಮೆರವಣಿಗೆ ಹೋಗಿ ಸೇರಬೇಕು. ಹಾಗೆ ಹೋಗುವ ಮಾರ್ಗದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಆತಿಥ್ಯ ಈ ವರಮಹಾಶಯನಾದ ಶ್ರೀನಿವಾಸನನ್ನ ನಿರೀಕ್ಷಣೆ ಮಾಡ್ತಾ ಇದೆ. ಶ್ರೀರಾಮಚಂದ್ರ ರಾವಣ ವಧೆಯನ್ನ ಮಾಡಿ ಅಯೋಧ್ಯೆಗೆ ಅಭಿಮುಖನಾಗಿ ಪುಷ್ಪಕ ವಿಮಾನದಲ್ಲಿ ಕುಳಿತು ಸಮಸ್ತ ವಾನರರು, ಅದೇ ರೀತಿಯಾಗಿ ಸಮಸ್ತ ವಿಭೀಷಣನ ಅನುಚರರು, ವಾನರ ಪತ್ನಿಯರು ಎಲ್ಲರೂ ಕೂಡ ಪುಷ್ಪಕ ವಿಮಾನದಲ್ಲಿ ಕುಳಿತು ಅಯೋಧ್ಯೆಗೆ ಅಭಿಮುಖವಾಗಿ ಬರುವಾಗ, ಹೋಗುವಾಗ ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಬಂದು ಭರದ್ವಾಜರ ಪಾದಾಭಿವಂದನವನ್ನ ಮಾಡಿ ಆಶೀರ್ವಾದವನ್ನ ಪಡೆದಲ್ಲವ ಶ್ರೀರಾಮಚಂದ್ರ ವನಪ್ರಯಾಣಕ್ಕೆ ಹೊರಟ. ಈಗ ಹಿಂತಿರುಗಿ ಬರುವಾಗ ಕೂಡ ಶತ್ರು ವಧೆಯನ್ನು ಮಾಡಿ, ರಾವಣ ವಧೆಯನ್ನ ಮಾಡಿ ವಿಜಯರಾಘವನಾಗಿ ಹಿಂತಿರುಗಿ ಬರುವಾಗ ಆ ಭರದ್ವಾಜರಿಗೆ ಪಾದಾಭಿವಂದನ ಮಾಡಬೇಡವಾ? ಮತ್ತೆ ಭರದ್ವಾಜರ ಆಶ್ರಮಕ್ಕೆ ಇಷ್ಟೂ ದೊಡ್ಡ ಪರಿವಾರ ಸಮೇತನಾಗಿ ಶ್ರೀರಾಮಚಂದ್ರ ಆ ಭರದ್ವಾಜರ ಆಶ್ರಮಕ್ಕೆ ಬರ್ತಾನೆ. ಭರದ್ವಾಜರು ಹೇಳ್ತಾರೆ, ಶ್ರೀರಾಮಚಂದ್ರ ಈ ದಿನ ಇಲ್ಲಿದ್ದು ನನ್ನ ಆತಿಥ್ಯವನ್ನ ಸ್ವೀಕಾರ ಮಾಡಿ ಹೋಗಬೇಕು. ಋಷಿ ಕಂಟಕನಾಗಿರ್ತಕ್ಕಂತಹ ರಾವಣನನ್ನ ವಧೆ ಮಾಡಿ ಸಮಸ್ತ ಲೋಕಕ್ಕೂ ಕೂಡ ಮಂಗಳವನ್ನ ಉಂಟು ಮಾಡಿದ್ದೀಯೇ, ಅಂತಹ ನಿನ್ನನ್ನ ನಾನು ಆರಾಧನೆ ಮಾಡಬೇಕು ಅಂತಾರೆ. ರಾಮನಿಗೆ ಬಹಳ ಆತುರ ಕಾತುರ. ಕಾರಣ ಏನು? 14ನೇ ವರ್ಷ ಮುಗಿದು ಸೂರ್ಯೋದಯದಲ್ಲಿ ರಾಮ ದರ್ಶನವಾಗದಿದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಭರತ ಪ್ರತಿಜ್ಞೆ ಮಾಡಿದ್ದಾನೆ. ಆ ಅರೆಕ್ಷಣ ತಡವಾದರೂ ಭರತ ಅಗ್ನಿ ಪ್ರವೇಶವನ್ನು ಮಾಡಿಬಿಡ್ತಾನೆ. ರಾಮನಿಗೆ ಆತರ ಆ ಭರತನನ್ನ ಕಾಣಬೇಕು. ಆ ಭರತ ಪ್ರತಿಜ್ಞೆ ಮಾಡಿದ್ದಾನೆ. ಅದಕ್ಕೆ ಮುನ್ನ ಅವನು ಅಗ್ನಿ ಪ್ರವೇಶವನ್ನ ಮಾಡಿ ಏನಾದರೂ ಅನಾಹುತ ಆಗುವುದಕ್ಕೆ ಮುನ್ನ ಆ ಪ್ರಿಯತಮ್ಮನ ಮುಂದೆ ನಿಂತು ಅವನನ್ನ ಗಾಢಾಲಿಂಗನ ಮಾಡಬೇಕು ಅನ್ನೋದು ರಾಮನ ಅಪೇಕ್ಷೆ. ಅದಕ್ಕಾಗಿಯೇ ವಿಭೀಷಣ ರಾವಣ ವಧೆಯಾದ ನಂತರ ರಾಮನನ್ನ ಅರಮನೆಗೆ ಬಾ, ಮಂಗಳ ಸ್ನಾನವನ್ನ ಮಾಡು, ಒಳ್ಳೆಯ ವಸ್ತ್ರಾಭರಣಗಳನ್ನು ಧರಿಸು, ರಾವಣ ವಧೆಯಾಯಿತಲ್ಲವಾ, ಇನ್ನೇಕೆ ನಿನಗೆ ಚಿಂತೆ, ಪತ್ನಿಯೂ ದೊರೆತಳಲ್ಲವಾ ಎಂಬುದಾಗಿ ತಿಳಿಸಿದಾಗ ರಾಮ ಏನ್ ಹೇಳ್ತಾನೆ? ನಮೇ ಸ್ನಾನಂ ಬಹುಮತಂ ವಸ್ತ್ರಾಣಿ
ಆಭರಣ ನಿಚ. ಎಲೈ ವಿಭೀಷಣ, ನನಗೆ ಆ ನಿನ್ನ ಪರಿಮಳ ಯುಕ್ತವಾದ ತೀರ್ಥದಲ್ಲಿನ ಸ್ನಾನವೋ, ಉತ್ಕೃಷ್ಟವಾದ ಪೀತಾಂಬರವೋ, ಆಭರಣಗಳೋ ಅದಾವುದರಲ್ಲೂ ನನಗೆ ಮನಸ್ಸಿಲ್ಲ. ನಮೇ ಸ್ನಾನಂ ಬಹುಮತಂ ವಸ್ತ್ರಾಣಿ ಆಭರಣಾನಿ ಚ. ಯಾಕೆ ಅಂತ ಕೇಳ್ತೀಯ? ತಂವಿನಾ ಕೈಕಯಿ ಪುತ್ರಂ ಭರತಂ ಧರ್ಮಚಾರಿಣಂ. ಆ ಭರತ ನನಗಾಗಿ ನಾರ್ಮಡಿಯನ್ನ ಉಟ್ಟುಕೊಂಡು ತಲೆಯೆಲ್ಲ ಜಟೆಯಾಗಿ ನೆಲದ ಮೇಲೆ ಮಲಗುತ್ತಾ ನನ್ನಂತೆಯೇ ಕಂದಮೂಲಗಳನ್ನು ತಿನ್ನುತ್ತಾ ಅವನೂ ಕೂಡ ಒಬ್ಬ ವನಚಾರಿಯಂತೆ ಅಲ್ಲಿದ್ದಾನೆ. ಹಾಗಿರುವ ಆ ಭರತನನ್ನ ಬಿಟ್ಟು ನನಗೆ ಮಂಗಳ ಸ್ನಾನವ, ನನಗೆ ವಸ್ತ್ರವ, ನನಗೆ ಆಭರಣವ ಅದಾವುದರಲ್ಲೂ ನನಗೆ ಮನಸ್ಸಿಲ್ಲ. ಮೊದಲು ಪುಷ್ಪಕ ವಿಮಾನವನ್ನು ತರಿಸು, ನಾ ಭರತನನ್ನ ಕಾಣಬೇಕು ಅಂತಾನೆ ರಾಮ. ಹೀಗೆ ಆತುರ ಕಾತುರದಿಂದ ಹೊರಟ ರಾಮ ಭರದ್ವಾಜರ ಆಶ್ರಮಕ್ಕೆ ಬಂದಾಗ ಭರದ್ವಾಜ ಮುನಿವರ್ಯರು ಈ ದಿನ ಇಲ್ಲೇ ಇರಬೇಕು ಅಂತ ಹೇಳಿದಾಗ ಬಾಢಮಿತ್ಯವದತ್, ಹಾಗೆ ಆಗಲಿ ಎಂದನಂತೆ. ಕಾರಣ ಏನು? ಹಿರಿಯರ ಮಾತನ್ನ ಮೀರಬಾರದು. ನಮಗೆ ಎಷ್ಟೇ ಆತುರ ಕಾತರ ಏನೇ ಇದ್ದರೂ ಕೂಡ ಹಿರಿಯರು ಏನಾದರೂ ನಮಗೆ ನಿಯಮನ ಮಾಡಿದ್ರೆ ಅದಕ್ಕೆ ತಲೆಬಾಗಬೇಕು. ರಾಮ ತೋರಿಸ್ತಾ ಇದ್ದಾನೆ, ಭರತನನ್ನ ಕಾಣುವ ಕಾತರವಿದ್ದರೂ ಕೂಡ ಆಗ ಹೇಳ್ತಾನೆ ಅವರ ಹತ್ರ, ನನಗಾಗಿ ಭರತ ನಿರೀಕ್ಷೆ ಮಾಡ್ತಾ ಇದ್ದಾನೆ ಮುನಿವರ್ಯ ಅಂದಾಗ ಆ ಭರತನಿಗೆ ಸಂದೇಶವನ್ನು ಕಳುಹಿಸೋಣ, ರಾಮ ಬಂದಿದ್ದಾನೆ ಎಂಬ ಸಂದೇಶವನ್ನು ಕಳುಹಿಸೋಣ, ನೀನು ಆತಿಥ್ಯವನ್ನ ಸ್ವೀಕಾರ ಮಾಡಿ ಹೋಗಬೇಕು ಅಂದಾಗ ಬಾಢಂ. ರಾಮನ ಬಾಯಲ್ಲಿ ಬರೋ ಮಾತಿದ್ ಒಂದೇ, ಬಾಢಂ. ವಿಶ್ವಾಮಿತ್ರ ಹೇಳಿದ್ರ ಬಾಢಂ. ಅದೇ ರೀತಿ ಅಗಸ್ತ್ಯರು ಹೇಳ್ತಾರ ಬಾಢಮಿತ್ಯವದತ್. ವಸಿಷ್ಠರು ಹೇಳ್ತಾರ ಬಾಢಮಿ. ಬಾಢ ಅಂದ್ರೆ ಏನು? ಒಳ್ಳೇದು, ಒಳ್ಳೇದು. ತಾವು ಹೇಳ್ದಂಗೆ ಇದು ಒಂದೇ ರಾಮನ ಬಾಯಲ್ಲಿ ಬರುವ ಮಾತು. ಎಂತಹ ವಿನಯಶೀಲ ರಾಮ. ಅಲ್ಲಿಯೂ ಕೂಡ ಆ ಆತುರದಲ್ಲಿ ಇರುವಾಗ ಕೂಡ ರಾಮ ಭರದ್ವಾಜರ ಆತಿಥ್ಯವನ್ನ ಸ್ವೀಕಾರ ಮಾಡಿ ನಂತರ ಆ ನಂದಿಗ್ರಾಮಕ್ಕೆ ಬಂದನಲ್ಲವಾ, ಇಲ್ಲಿಯೂ ಕೂಡ ಆ ಪದ್ಮಾವತಿ ಪರಿತಪಿಸುತ್ತಿದ್ದಾಳೆ. ವಿರಹದ ಜ್ವರದಲ್ಲಿ ಬೆಂದು ಹೋಗಿದ್ದಾಳೆ ಪದ್ಮಾವತಿ ದೇವಿ. ಶ್ರೀನಿವಾಸನೂ ಕೂಡ ವಿರಹ ತಾಪದಲ್ಲಿ ಇದ್ದಾನೆ. ಇವನಿಗೂ ಕೂಡ ಆ ವೇದವತಿಗೆ ತ್ರೇತಾಯುಗದಲ್ಲಿ ಮಾಡಿಕೊಟ್ಟ ಪ್ರತಿಜ್ಞೆಯನ್ನ ಎಷ್ಟು ಶೀಘ್ರವಾಗಿ ನೆರವೇರಿಸುತ್ತೇನೆ ಎಂಬ ಕಾತುರ, ಆತುರ. ಅಲ್ಲಿ ಧರಣಿದೇವಿ, ಆಕಾಶರಾಜ ಅವರೆಲ್ಲರೂ ಕೂಡ ಈ ವರಮಹಾಶಯನನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಹೋಗುವ ಮಾರ್ಗ ಮಧ್ಯದಲ್ಲಿ ಪದ್ಮಪುರದಲ್ಲಿ ಶುಕಮುನಿಗಳ ಆಶ್ರಮ. ಆ ಶುಕಮುನಿಗಳು ಏನ್ ಹೇಳ್ತಾರೆ? ಶ್ರೀನಿವಾಸ, ಈ ದಿನ ನನ್ನಾಶ್ರಮದಲ್ಲಿ ಇದ್ದು ಆತಿಥ್ಯವನ್ನ ಸ್ವೀಕಾರ ಮಾಡಿ ನಾಳೆ ಹೊರಡು. ಬಾಢಮಿತ್ಯವದತ್. ಅಲ್ಲಿ ರಾಮ ಭರದ್ವಾಜರಿಗೆ ಏನ್ ಹೇಳ್ದ ಅದೇ ಮಾತನ್ನ ಶ್ರೀನಿವಾಸ ಇಲ್ಲಿ ಶುಕಮುನಿಗಳಿಗೆ ಹೇಳ್ತಾ ಇದ್ದಾನೆ. ಕಾರಣ, ಯಾವ ಹಿರಿಯರ ಮಾತನ್ನು ಕೂಡ ಪರಮಾತ್ಮ ತನ್ನ ಭಕ್ತರ ಹಿರಿಯರ ಮಾತನ್ನ ಯಾವ ಕಾಲಕ್ಕೂ ಕೂಡ ಮೀರುವವನಲ್ಲ ಪರಮಾತ್ಮ. ಭಕ್ತ ಪರಾಧೀನನಲ್ಲವ. ನಾವಾಗಿದ್ರೆ ಏನ್ ಹೇಳ್ತಿದ್ವಿ? ಐ ಮೀನ್ ಹರಿ, ಐ ಆಮ್ ವೆರಿ ಬಿಸಿ, ನಿಂದೆಲ್ಲ ಆಮೇಲೆ ಇಟ್ಕೊಳ್ಳಿ. ಹಾಗೆ ಹೇಳದ್ನ ಪರಮಾತ್ಮ. ಒಂದು ಕಾಲಕ್ಕೂ ಕೂಡ ಆ ರೀತಿ ಮಾತನಾಡುವವನಲ್ಲ ಪರಮಾತ್ಮ. ಮಾರ್ಗ ಮಧ್ಯದಲ್ಲಿ ಶುಕರ ಆಶ್ರಮಕ್ಕೆ ಇಲ್ಲಿ ಆ ಪರಮಾತ್ಮ ಬರ್ತಾನೆ. ಶುಕರಿಗೆ ಬ್ರಹ್ಮಾನಂದ. ಈ ಪರಮಾತ್ಮನಿಗೆ ವಿವಾಹ ಅಂದಾಗಲೇ ಮತಿಭ್ರಮಣೆಯಾದಂತೆ ಕಮಂಡಲನ್ನೆಲ್ಲ ಒಡೆದಾಕಿದ್ರು, ಹಾಕೊಂಡಿರೋ ಮಣಿಮಾಲೆನೆಲ್ಲ ಚೂರ್ ಚೂರ್ ಮಾಡಿ ಹಾಕಿದ್ರು. ಕುಳಿತಿದ್ದ ಕೃಷ್ಣಾಜಿನವನ್ನೇ ಹರಿದಾಕ್ಬಿಟ್ಟು ನರ್ತನ ಮಾಡಿದವರು ಈ ಶುಕಮುನಿಗಳಲ್ಲವ. ಅಪಾರ ಆನಂದ, ಶ್ರೀನಿವಾಸನಲ್ಲಿ ಅಪರಿಮಿತ ಭಕ್ತಿ. ಅವರು ಈ ಶ್ರೀನಿವಾಸ ತಮ್ಮ ಆಶ್ರಮಕ್ಕೆ ಆಗಮಿಸಿದಾಗ ಅವರು ಏನ್ ಹೇಳ್ತಾರೆ? ಎಲೈ ಶ್ರೀನಿವಾಸ, ಭುಕ್ತ್ವಾ ಮದೀಯ ಫಲಂ ಕಂದಮೂಲಂ. ಆ ಪರಮಾತ್ಮ ನೀನು ವಿರಾಗಿ, ನಾವುಗಳು ಕೂಡ ಇಲ್ಲಿ ನಿನ್ನೊಡನೆ ಬಹಳ ಮಂದಿ ಇದ್ದಾರೆ. ಇವರೆಲ್ಲರಿಗೆ ಕೂಡ ನಾನು ಆತಿಥ್ಯವನ್ನ ಮಾಡಬೇಕು. ಆಗ ಆ ಪರಮಾತ್ಮ ಹೇಳ್ತಾನೆ, ಹೇ ಶುಕರೇ, ನೀವಾದರೋ ವೈರಾಗ್ಯ ಶಿಖಾಮಣಿಗಳು, ಕಂದಮೂಲಗಳನ್ನು ತಿನ್ನುವವರು, ಕೃಷ್ಣಾಜನದಲ್ಲಿ ಮಲಗುವವರು. ನಿಮ್ಮ ಆಶ್ರಮದಲ್ಲಿ ಇಷ್ಟು ದೊಡ್ಡದು ಬಂದಿದೆ ಪರಿವಾರ, ಇದಕ್ಕೆಲ್ಲ ಆತಿಥ್ಯ ಸಾಧ್ಯವಾ ಎಂಬುದಾಗಿ ಪರಮಾತ್ಮ ಕೇಳಿದಾಗ ಅವರು ಹೇಳ್ತಾರೆ, ನಿಷ್ಕಿಂಚನೋಹಂ ಗೋವಿಂದ ನಿಷ್ಕಿಂಚನ ಜನಪ್ರಿಯೇ
ತ್ವಯಿ ಭುಕ್ತೆ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣವು. ಹೇ ಪರಮಾತ್ಮ, ನಾನು ಏನೂ ಇಲ್ಲದವನು, ನಾನು ವಿರಾಗಿ, ನಾನು ಯಾವ ವಿಧವಾದ ಐಶ್ವರ್ಯವನ್ನೂ ಕೂಡ ಉಳ್ಳವನಲ್ಲ. ನಿಷ್ಕಿಂಚನೋಹಂ, ನಾನು ಅಕಿಂಚನ, ಏನೂ ಇಲ್ಲದವನು. ಆದರೆ ಹೇ ಪರಮಾತ್ಮ, ನೀನೊಬ್ಬ ಊಟ ಮಾಡಿದರೆ ಎಲ್ಲರೂ ಜಗದ್ಭುಕ್ತಂ, ಇಡೀ ಜಗತ್ತೇ ಭೋಜನ ಮಾಡಿದಂತೆ. ಆ ದ್ರೌಪದಿಯ ಅಕ್ಷಯ ಪಾತ್ರೆಯಲ್ಲಿ ಒಂದು ತುಣುಕು ಆ ಶಾಖ, ಆ ಸೊಪ್ಪಿನ ಚೂರನ್ನ ತಿಂದು 10,000 ದೂರ್ವಾಸ ಮುನಿಗಳ ಶಿಷ್ಯರ ಆ ಹೊಟ್ಟೆ ಪೂರ್ಣವಾಗಿ ತುಂಬಿ ಹೋಯಿತಲ್ಲವ. ಇದಲ್ಲವ ಪರಮಾತ್ಮ. ಎಲ್ಲವನ್ನ ಭುಜಿಸುವವನು ಯಾರು? ಕೃಷ್ಣಾವತಾರದಲ್ಲಿ ತೋರಿಸ್ಬಿಟ್ಟ. ಗೋವರ್ಧನ ಪರ್ವತಕ್ಕೆ ಅಪಾರವಾಗಿ ಎಲ್ಲ ರಾಶಿ ಹಾಕಿದ್ದಾರೆ. ಅಟ್ಟೆಕ್ಕೆ ವಿಶೋತ್ತು ಪರುಪದಮಂ ತೈರ್ವಾವಿಯಂ ನಯ್ಯಳರು ಮಡಂಗ ಪೊಟ್ಟ ತುತ್ತಿ. ಪೆರಿಯಾಳ್ವಾರ ಹೇಳ್ಬಿಟ್ರು, ಇಂಥ ಭಕ್ಷ್ಯ ಭೋಜ್ಯ ಅಂತಿಲ್ಲ, ಎಲ್ಲ ತೈರ್ವಾವಿಯಂ, ಮೊಸರಿಗೆ ಒಂದು ಬಾವಿ, ತುಪ್ಪಕ್ಕೊಂದು ಬಾವಿ, ಹಾಲಿಗೆ ಒಂದು ಬಾವಿ, ಹೀಗೆ ಬಾವಿನೇ ತೋಡ್ಬಿಟ್ರು. ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡುವಾಗ ಆ ಗೊಲ್ಲರು, ಗೋಪಾಲಕರು ಎಲ್ಲವನ್ನ ಆ ಗೋವರ್ಧನ ರೂಪಿಯಾದ ಪರ್ವತ ರೂಪಿಯಾಗಿ ತಾನೇ ಬಂದು ಒಂದು ಕಾಳನ್ನ ಬಿಡದಂತೆ ಎಲ್ಲವನ್ನ ಭಕ್ಷಣ ಮಾಡಿದನಲ್ಲವ ಪರಮಾತ್ಮ. ಎಲ್ಲವನ್ನ ಭುಜಿಸುವವನಾರು ಪರಮಾತ್ಮ. ಆದ್ದರಿಂದಲೇನೆ ಶ್ರೀ ವಿಷ್ಣು ಸಹಸ್ರನಾಮ ಏನ್ ಹೇಳುತ್ತೆ? ಭ್ರಾಜಿಷ್ಣುರ್ ಭೋಜನಂ ಭೋಕ್ತ, ಅವನೇ ಎಲ್ಲವನ್ನ ಭುಜಿಸುವವನು. ನಾವು ತಿಳ್ಕೊಂಡಿದೀವಿ ನಾವು ಊಟ ಮಾಡ್ತೀವಿ ಅಂತ. ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ದ? ಅಹಂ ವೈಶ್ವಾನರೋ ಭೂತ್ವ, ನಿನ್ನ ಉದರದಲ್ಲಿ ಹಸಿವು ಎಂಬ ಅಗ್ನಿಯಾಗಿ ಇರುವವನು ನಾನು ಅರ್ಜುನ. ಅಹಂ ವೈಶ್ವಾನರೋ ಭೂತ್ವ, ನಾನು ವೈಶ್ವಾನರ. ನಮ್ಮ ಸಂಪ್ರದಾಯದಲ್ಲಿ ಏನ್ ಕೇಳ್ತಾರೆ? ಊಟ ಆಯ್ತಾ ಅಂತ ಕೇಳಲ್ಲ. ಏನ್ ಕೇಳ್ತಾರೆ? ವೈಶ್ವಾನರ ಶಾಂತಿ ಆಯ್ತಾ ಅಂತ ಕೇಳ್ತಾರೆ. ಅಂಶೀರ್ಗಟ್ಲೆ ಆಚ. ಶ್ರೀ ವೈಷ್ಣವರು ಮಾತಾಡುವಾಗ ಏನ್ ಕೇಳ್ತಾರೆ? ಅಂಶೀರ್ಗಟ್ಲೆ ಪರಮಾತ್ಮನ ಪ್ರಸಾದ ಆಯ್ತಾ ಅಂತ ಕೇಳ್ತಾರೆ. ಉಳಿದವರು ಏನ್ ಕೇಳ್ತಾರೆ? ವೈಶ್ವಾನರ ಶಾಂತಿ ಆಯ್ತಾ ಅಂತಾರೆ. ಅಂದ್ರೆ ಏನು? ಒಳಗಿರುವ ಅಂತರ್ಯಾಮಿಯಾದ ಪರಮಾತ್ಮ ತೃಪ್ತನಾದನ. ನಾವಲ್ಲ ಊಟ ಮಾಡೋರು, ನಮಗಾಗಿ ಅಲ್ಲ ಊಟ, ಒಳಗಿರುವ ಪರಮಾತ್ಮನಿಗಾಗಿ ಮಾಡುವ ನೈವೇದ್ಯ, ನಾವು ಮಾಡುವ ಭೋಜನ. ಈ ಭಾವನೆ ಇರಬೇಕು ಊಟ ಮಾಡುವಾಗ. ನಾವು ಅಲಂಕಾರ ಮಾಡ್ಕೊಳ್ಳುವಾಗ ಈ ಶರೀರ ಪರಮಾತ್ಮನ ಮಂದಿರ, ಪರಮಾತ್ಮನ ದೇವಾಲಯವನ್ನ ಅಲಂಕಾರ ಮಾಡ್ತಿದ್ದೀನಿ ಅನ್ನೋ ಭಾವನೆ ನಮಗ್ ಬರಬೇಕು. ನಾವು ಆಭರಣಗಳನ್ನು ತೊಟ್ಕೊಳ್ಳುವಾಗ, ನಾವು ಉತ್ತಮವಾದ ವಸ್ತ್ರಗಳನ್ನು ತೊಡುವಾಗ ಈ ಶರೀರ ಪರಮಾತ್ಮನ ಮಂದಿರ, ಇದಕ್ಕೆ ಅಲಂಕಾರ ಮಾಡ್ತಾ ಇದ್ದೀನಿ ಭಾವಿಸ್ಬೇಕೇ ಹೊರತು ನಾ ಚೆನ್ನಾಗಿ ಕಾಣಬೇಕು, ನನ್ನ ಸೀರೆ, ನನ್ನ ವಸ್ತ್ರ, ನನ್ನ ಒಡವೆ ಇದನ್ನ ನೋಡಿ ಎಲ್ಲರೂ ನನ್ನನ್ನು ಕೊಂಡಾಡಬೇಕು ಅಂದ್ರೆ ಅದು ಪಾಪ. ಕೂಡುದು ಅಂತಾರೆ. ಎಲ್ಲ ಅಲಂಕಾರ ಮಾಡ್ಕೊಳ್ಬೇಕು. ಸ್ವಾಮಿ ಪರಾಶರ ಭಟ್ಟರ್ ದೇವಸ್ಥಾನದಲ್ಲಿ ಪುರಾಣ ವಾಚನ ಮಾಡಕ್ಕೆ ಹೋಗೋರು. ಶ್ರೀರಂಗದಲ್ಲಿ ಮಹಾವೈರಾಗ್ಯ ಶಿಖಾಮಣಿಗಳು ಸ್ವಾಮಿ ಕೂರತ್ತಾಳ್ವಾನ್ರವರ ಸುಪುತ್ರ. ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನ ರಚನೆ ಮಾಡಿದ ಮಹಾನುಭಾವರು, ಮಹಾಜ್ಞಾನಿ. ಸಕಲಾಭರಣಗಳನ್ನು ಧರಿಸಿಕೊಂಡು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಒಳ್ಳೆ ಪೀತಾಂಬರ, 10 ಬೆರಳಲ್ಲಿ ಉಂಗುರ, ಮೈಗೆಲ್ಲ ಶ್ರೀಗಂಧ, ಕೊರಳಲೆಲ್ಲ ಹಾರ ಹಾಕೊಂಡು. ಎಲ್ಲರಿಗೂ ಆಶ್ಚರ್ಯ. ಪರಮ ವೈರಾಗ್ಯ ಶಿಖಾಮಣಿಗಳು ಇದೇನು ಇಷ್ಟೊಂದು ಆಭರಣ ವಸ್ತ್ರ ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ಆಗ ಅವ್ರು ಹೇಳಿದ್ರಂತೆ, ಇದು ನಾನಾ? ಇದು ಪರಮಾತ್ಮನ ಮಂದಿರ, ದೇವಾಲಯಕ್ಕೆ ಅಲಂಕಾರ ಮಾಡಿದ್ದೇನೆ ಅಂತ ಉತ್ತರ ಕೊಟ್ರಂತೆ. ಆ ಭಾವನೆ ನಮಗೆ ಬರಬೇಕು. ಅಲಂಕಾರ ಮಾಡುವಾಗ ಪರಮಾತ್ಮನ ಮಂದಿರಕ್ಕೆ ಅಲಂಕಾರ ಮಾಡ್ತಾ ಇದ್ದೇನೆ ಎಂಬ ಭಾವನೆ ಬರಬೇಕು. ಭೋಜನ ಮಾಡುವಾಗ ಒಳಗಿರುವ ವೈಶ್ವಾನರಿಗೆ ಸಮರ್ಪಣೆ ಎಂಬ ಭಾವನೆ ಬರಬೇಕು. ಅಹಂ ವೈಶ್ವಾನರೋ ಭೂತ್ವ ಅಂತಾನೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ. ಆದ್ದರಿಂದ ಪರಮಾತ್ಮನಿಗೆ ತೃಪ್ತಿ ಏರ್ಪಟ್ಟು ಬಿಟ್ರೆ ಜಗದ್ಭುಕ್ತಂ ತ್ವಯಿ ಭುಕ್ತೆ. ಹೇ ಜನಾರ್ದನ, ನೀನೊಬ್ಬ ಭೋಜನ ಮಾಡಿದರೆ ಸಾಕು. ಜಗದ್ಭುಕ್ತಂ ನಿಷ್ಕಿಂಚನೋಹಂ ಗೋವಿಂದ ನಿಷ್ಕಿಂಚ ಜನಪ್ರಿಯೆ ತ್ವಯಿ ಭುಂಕ್ತೆ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ. ಹೇ ಶ್ರೀನಿವಾಸ, ನೀನು ಭೋಜನ ಮಾಡಿದರೆ ಎಲ್ಲರೂ ಭೋಜನ ಮಾಡಿದಂತೆ, ಇದರಲ್ಲಿ ಸಂದೇಹವೇ ಇಲ್ಲ ಎಂಬುದಾಗಿ ಹೇಳಿ ಆ ಬಕುಳಾಂಬಿಕೆ ಹೇಳ್ತಾಳೆ, ಮಗು, ಆ ಶುಕಾಚಾರ್ಯರು ಅತ್ಯಂತ ಆರ್ತಿಯಿಂದ ನಿನಗೆ ಭೋಜನ ಮಾಡಿಸುವ ಆಸೆಯನ್ನು ಉಳ್ಳವರಾಗಿದ್ದಾರೆ. ಅವರ ಮನೋರಥವನ್ನ ಈಡೇರಿಸು ಮಗು ಎಂಬುದಾಗಿ ತಾಯಿ ಮುಖ ನೋಡ್ತಾನಂತೆ. ಶುಕರು ಊಟ ಮಾಡಪ್ಪ ಅಂದ್ರೆ ಅಮ್ಮನ ಮುಖ ನೋಡ್ತಾನೆ ಶ್ರೀನಿವಾಸ. ಬಕುಳಾಂಬಿಕೆ ಹೇಳ್ತಾಳೆ,
ಅದರಂತೆ ಊಟವನ್ನ ಮಾಡು, ಅವರ ಮನೋರಥದಂತೆ ಭೋಜನವನ್ನ ಮಾಡು ಎಂಬುದಾಗಿ ಹೇಳಿದಾಗ ಶ್ರೀನಿವಾಸ, ಗರುಡಾರೂಢನಾಗಿದ್ದ ಶ್ರೀನಿವಾಸ ಕೆಳಕ್ಕೆ ಇಳಿದು ಶುಕಮುನಿಗಳ ಆಶ್ರಮವನ್ನ, ಅವರ ಕುಟೀರವನ್ನ ಪ್ರವೇಶ ಮಾಡ್ತಾನೆ. ಆಗ ಅತ್ಯಂತ ಆನಂದ ಶುಕಮುನಿಗಳಿಗೆ. ಅವರು ಏನು ಮಾಡಿದ್ರು? ಶುಕಃ ಸ್ನಾತ್ವ ಪದ್ಮತೀರ್ಥೆ ಕೃತ್ವಾನ್ನಂ ಭಕ್ತಿ ಸಂಯುತಂ ತಂಡುಲೈ ಮಹಾರಾಜ ಕೃತವಾನನ್ನಮುತ್ತಮಂ. ಪದ್ಮತೀರ್ಥದಲ್ಲಿ ಮೊದಲು ಸ್ನಾನ ಮಾಡಿದ್ರಂತೆ. ಪಾಕ ಮಾಡಕ್ ಮುಂಚೆ ಸ್ನಾನ ಮಾಡಬೇಕು, ರಾತ್ರಿ ಮಲಗುವಾಗ ಸ್ನಾನ ಮಾಡೋದಲ್ಲ. ಪಾಕ ಮಾಡುವುದಕ್ಕೆ ಮುನ್ನ ಸ್ನಾನ ಮಾಡಬೇಕು. ಸ್ನಾತ್ವಾ ಭುಂಜೀತ ಶಾಸ್ತ್ರ ಹೇಳುತ್ತೆ, ಸ್ನಾನ ಮಾಡಿಯೇ ಊಟ ಮಾಡಬೇಕು ಅಂತ. ಅದೆಲ್ಲ ನಮಗ್ ಗೊತ್ತಿಲ್ಲ ಸ್ವಾಮಿ, ನಾವು ಹೀಗೆ ಇರೋದು. ಶಾಸ್ತ್ರ ಹೇಳೋದು ಇದು, ಸ್ನಾತ್ವಾ ಭುಂಜೀತ, ಸ್ನಾನ ಮಾಡಿಯೇ ಪಾಕ ಮಾಡಬೇಕು, ಸ್ನಾನ ಮಾಡಿಯೇ ಊಟ ಮಾಡಬೇಕು. ಶುಕಃ ಸ್ನಾತ್ವಾ, ಶುಕಮುನಿವರ್ಯರು ಸ್ನಾನವನ್ನ ಮಾಡಿದ್ರು. ಪದ್ಮತೀರ್ಥೆ, ಪದ್ಮತೀರ್ಥದಲ್ಲಿ ಸ್ನಾನ ಮಾಡಿದ್ರು. ಪದ್ಮತೀರ್ಥದಲ್ಲಿನ ತೀರ್ಥವನ್ನ ತಂದು ಕೃತ್ವ ಅನ್ನಂ ಭಕ್ತಿ ಸಂಯುತಂ, ಪರಮ ಭಕ್ತಿಯಿಂದ ಅನ್ನವನ್ನ ಮಾಡಿದ್ರು. ತಂಡುಲೈಹಿ, ಅಕ್ಕಿಯಿಂದ ಅನ್ನವನ್ನ ಮಾಡಿದ್ರು. ಕೃತವಾನ್ ಅನ್ನಂ ಉತ್ತಮಂ, ಉತ್ತಮವಾದ ಅನ್ನ ಮಾಡಿದ್ರು ಅಂತ. ಅನ್ನದಲ್ಲಿ ಉತ್ತಮವಾದ ಅನ್ನ ಏನು, ಅಧಮವಾದ ಅನ್ನ ಏನು? ಅಕ್ಕಿ ನೀರಿಗೆ ಹಾಕಿದ್ರೆ ಅದು ಅನ್ನ ಆಗುತ್ತೆ. ಅದರಲ್ಲಿ ಉತ್ತಮವಾದ ಅನ್ನ, ಅಧಮವಾದ ಅನ್ನ ಅಂದ್ರೆ ಏನು ಅಂದ್ರು. ಯಾವ ಅನ್ನವನ್ನ ನಾವು ಪರಮಾತ್ಮನಿಗೆ ಕೊಡ್ಲಿ, ಯಾರಿಗೆ ಕೊಡ್ಲಿ, ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡುವುದು ಉತ್ತಮವಾದದ್ದು. ಇವ್ರನಿಂದ ನಮ್ಗೊಂದು ಕೆಲಸ ಆಗ್ಬೇಕು. ಇವತ್ತು ಇವ್ರಿಗೊಂದು ಡಿನ್ನರ್ ಅರೇಂಜ್ ಮಾಡ್ಬಿಡೋಣ ಅಂದ್ರೆ ಆ ಊಟವನ್ನ ಮಾಡಬಾರದು. ಪ್ರತಿಫಲಾಪೇಕ್ಷೆ ನಯ್ಯಿಡೈ ನಲ್ಲದೋರ್ ಸೋರು ಅಂತಾರೆ ಪೆರಿಯಾಳ್ವಾರ್. ನಲ್ಲದೋರ್ ಸೋರು, ಯಾವುದು ನಲ್ಲದೋರ್ ಸೋರು? ಯಾವ ಪ್ರಯೋಜನವನ್ನ, ಯಾವ ಫಲವನ್ನೂ ಕೂಡ ಎದುರು ನೋಡದೆ ನಿಸ್ವಾರ್ಥವಾಗಿ ಸ್ವಯಂ ಪ್ರಯೋಜನವಾಗಿ ಪರಮಾತ್ಮನಿಗೂ ಭಾಗವತರಿಗೂ ನೀಡುವ ಅನ್ನವೇ ಉತ್ತಮವಾದ ಅನ್ನ, ನಲ್ಲದೋರ್ ಸೋರು. ಅನ್ನಂ ಉತ್ತಮಂ ತಂಡುಲೈರ್ ಮಹಾರಾಜ ಕೃತವಾನನ್ನಮುತ್ತಮಂ ಬೃಹತಿ ಫಲ ಸಂಯುಕ್ತಂ ತಿಂತ್ರಿಣೀ ರಸ ಸಂಯುತಂ. ಬೃಹತಿ ಫಲ, ಹೆಗ್ಗುಲ್ಲೆ ಹಣ್ಣು ಅಂತ ಹೇಳ್ತಾರೆ ಹಳ್ಳಿ ಕಡೆ. ನಾವು ಬೋರೆ ಹಣ್ಣು ಅಂತೀವಲ್ಲ, ಆ ತರ ಒಂದು ಹಣ್ಣು, ಮುಳ್ಳು ಎಲ್ಲ ಇರತ್ತೆ, ಒಂಥರ ಆರೆಂಜ್ ಕಲರ್ ಅಲ್ಲಿ ಹಣ್ಣಿರತ್ತೆ. ಆ ಬೃಹತಿ ಫಲವನ್ನ ಅದನ್ನ ಪಾಕ ಮಾಡಿ ತಿಂತ್ರಿಣೀ ರಸ, ಹುಣಸೆ ರಸದಲ್ಲಿ ಅವರು ಆ ಅನ್ನವನ್ನ ಶ್ರೀನಿವಾಸನಿಗೆ ಭೋಜನವಾಗಿ ನೀಡಿದ್ರಂತೆ. ಬೃಹತಿ ಫಲ ಸಂಯುಕ್ತಂ, ಬೃಹತಿ ಫಲದಿಂದ ಕೂಡಿದಂತಹ ತಿಂತ್ರಿಣೀ ರಸ, ಹುಣಸೆ ರಸ ಅಂದ್ರೆ ಒಳ್ಳೆ ಸಾರು, ಸಾತ್ ಅಮೃತ, ಎಲ್ಲವೂ ಅಮೃತ. ತಿಂತ್ರಿಣೀ ರಸ ಸಂಯುತಂ ಪದ್ಮಪತ್ರಾಣಿ ಚಾಸ್ತೀರ್ಯ ತತ್ರಾನ್ನಂ ರಸ ಸಂಯುತಂ. ತಾವರೆಯ ಎಲೆಯನ್ನ ಹಾಕಿ ಅದರಲ್ಲಿ ಈ ತಿಂತ್ರಿಣೀ ರಸವನ್ನ ಅನ್ನದ ಜೊತೆ ಇಟ್ಟು ಶ್ರೀನಿವಾಸನಿಗೆ ನೀಡಿದರು. ಬೃಹತಿ ಫಲ ಸಂಯುಕ್ತಂ ತಿಂತ್ರಿಣೀ ರಸ ಸಂಯುತಂ ಪದ್ಮಪತ್ರಾಣಿ ಚಾಸ್ತೀರ್ಯ ತತ್ರ ಅನ್ನಂ ರಸ ಸಂಯುತಂ. ಬಡಿಸ್ಬಿಟ್ಟು ಕೈ ಮುಗಿದು ಕೇಳ್ಕೊಳ್ತಾರೆ, ಭೋಜನಂ ಕುರು ಗೋವಿಂದ, ಗೋವಿಂದ ಭೋಜನವನ್ನ ಮಾಡು. ಸದಾ ಪೂರ್ಣ ಮನೋರಥಃ, ನಾವು ಕೊಡುವ ಭೋಜನದಿಂದ ಹೊಟ್ಟೆಯನ್ನು ತುಂಬಬೇಕಾದವನು ನೀನಲ್ಲ, ನಿನಗೆ ಹಸಿವು ಬಾಯಾರಿಕೆಗಳೇ ಇಲ್ಲ. ಸದಾಕಾಲ ಸತ್ಯಕಾಮನಾಗಿ ಸತ್ಯ ಸಂಕಲ್ಪನಾಗಿ ಇರುವವನು ನೀನು. ಪೂರ್ಣ ಮನೋರಥ, ಅವನಿಗೆ ಯಾವ ಆಸೆನೇ ಇಲ್ಲ, ಅವನಿಗೆ ಎಲ್ಲ ಮನೋರಥಗಳು ಯಾವಾಗಲೂ ಈಡೇರಿರುತ್ತೆ. ಅಂತಹ ಭೋಜನವನ್ನ ಮಾಡಿ ಮನೋರಥ ಪೂರ್ಣ ಆಗುವವನು ನೀನಲ್ಲ. ಆದರೂ ನಮ್ಮನ್ನ ಅನುಗ್ರಹಿಸುವುದಕ್ಕಾಗಿ ಈ ಭೋಜನವನ್ನು ಸ್ವೀಕಾರ ಮಾಡು. ಎಷ್ಟು ಒಳ್ಳೆ ಮಾತು ಹೇಳ್ತಾರೆ. ಭೋಜನಂ ಕುರು ಗೋವಿಂದ ಸದಾ ಪೂರ್ಣ ಮನೋರಥಃ ಋಷೀಣಾಮುಚಿತಾಹಾರಂ ಭುಭುಜೇನ ಸರ್ವಭೋಜನ. ಆಗ ಆ ಋಷಿಗಳು ಕೊಟ್ಟಂತಹ ಉಚಿತವಾದ ಆಹಾರವನ್ನ ಆ ಪರಮಾತ್ಮ ಭೋಜನ ಮಾಡಿದ. ಲಕ್ಷ್ಮೀ ಸದಾಜ್ಞೆಯ ಮಾತ್ರ ಸಾರ್ಧಂ ಬಕುಲಮಾಲಯ ಭೂತ್ಕಾರಂ ಕೃತವಾನ್ ಕೃಷ್ಣ ಸರ್ವೇಷಾಂ ತೃಪ್ತಿ ಹೇತವೇ. ಮಹಾಲಕ್ಷ್ಮಿ ಬಕುಳಾದೇವಿಯ ಸಮೇತನಾಗಿ ಆ ಶುಕಮುನಿಗಳು ಕೊಟ್ಟಂತಹ ಆ ಉತ್ತಮವಾದ ತಿಂತ್ರಿಣೀ ರಸದಿಂದ ಕೂಡಿದ ಅನ್ನವನ್ನ ಭೋಜನ ಮಾಡಿಬಿಟ್ಟು ಭೂತ್ಕಾರಂ ದೊಡ್ಡದಾದ ತೇಗ ಬಿಟ್ನಂತೆ.
ಪೂತ್ಕಾರ ಅಂದ್ರೇನು? ತೇಗು. ಓ ಅಂತ ಶಬ್ದ ಮಾಡಿ ತೇಗು ಬಿಟ್ನಂತೆ. ಯಾಕೆ ಅಂತ ಕೇಳಿದ್ರು, ಸರ್ವೇಶಾಂ ತೃಪ್ತಿ ಹೇತವಃ, ಜೊತೆನಲ್ಲಿ ಪರಿವಾರ ಬಂದಿದಾರಲ್ಲ ಅವರಿಗೆಲ್ಲ ತೃಪ್ತಿ ಆಗಬೇಕು ಅಂತ ಇವನು ಆ ಒಂದು ಪೂತ್ಕಾರವನ್ನ ಮಾಡಿದ. ಇವನು ಮಾಡಿ ಇವನು ತೃಪ್ತನಾದ ಕೂಡಲೇ ಪರಿವಾರಕ್ಕೆಲ್ಲ ಹೊಟ್ಟೆ ತುಂಬೋಯ್ತು. ಭೋಜನಂ ಕುರು ಗೋವಿಂದ ಸದಾ ಪೂರ್ಣ ಮನೋರಥಃ ಋಷೀಣಾಮುಚಿತಾಹಾರಂ ಭುಭುಜೇನ ಸರ್ವಭೋಜನಃ ಲಕ್ಷ್ಮೀಸ್ತದಾಜ್ಞೆಯ ಮಾತ್ರ ಸಾರ್ಧಂ ಬಕುಲಮಾಲಯ ಪೂತ್ಕಾರಂ ಕೃತವಾನ್ ಕೃಷ್ಣಃ ಸರ್ವೇಷಾಂ ತೃಪ್ತಿ ಹೇತವೇ. ಈ ರೀತಿ ಪರಮಾತ್ಮ ಶುಕಮುನಿಗಳು ಕೊಟ್ಟಂತಹ ಪರಮ ಸಾತ್ವಿಕವಾಗಿರ್ತಕ್ಕಂತಹ ಭೋಜನವನ್ನ ಸ್ವೀಕಾರ ಮಾಡಿದ. ವಿದುರನ ಮನೆಯ ಅನ್ನವನ್ನ ಭುಜಿಸಿದಂತೆ ಶುಕಮುನಿಗಳು ಕೊಟ್ಟ ಅನ್ನವನ್ನ ಪರಮಾತ್ಮ ಭೋಜನ ಮಾಡಿದ. ಶಬರಿ ಕೊಟ್ಟ ಫಲದಂತೆ ಪರಮಾತ್ಮ ಶುಕಮುನಿಗಳು ಕೊಟ್ಟ ಅನ್ನವನ್ನ ಭೋಜನ ಮಾಡಿದ. ಕಾರಣ ಇದೆಲ್ಲ ಶುದ್ಧವಾದ ಆಹಾರ, ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಕೇವಲ ಪರಮಾತ್ಮನಿಗಾಗಿ, ಪರಮಾತ್ಮನ ಆನಂದಕ್ಕಾಗಿ, ಪರಮಾತ್ಮನ ಮುಖ ವಿಕಾಸಕ್ಕಾಗಿ ನೀಡಲ್ಪಟ್ಟದ್ದು ಇವೆಲ್ಲವೂ. ಆದ್ದರಿಂದ ಪರಮಾತ್ಮ ಪರಮ ಸಂತುಷ್ಟನಾದ. ಹೀಗೆ ಸಪ್ತಮಿಯ ದಿನ ಇವರ ಪ್ರಯಾಣ ಪ್ರಾರಂಭವಾಯಿತು. ಪರಮಾತ್ಮ ಸಪ್ತಮಿ ದಿನ ಆ ಪ್ರಯಾಣ ಮುಗಿಸಿ ಅಷ್ಟಮಿ ದಿನ ಶುಕಮುನಿಗಳ ಆಶ್ರಮಕ್ಕೆ ಬಂದ. ಅಷ್ಟಮಿ ದಿನ ಶುಕರ ಆತಿಥ್ಯ. ಅಷ್ಟಮಿ ದಿನ ಅಲ್ಲಿಯೇ ಪರಮಾತ್ಮ ಇದ್ದ. ಅಷ್ಟಮಿ ದಿನ ಅಲ್ಲಿದ್ದ. ಅನಂತರ ನವಮಿ ಗುರುವಾರ ಆ ದಿನ ಬೆಳಗ್ಗೆ ಅಲ್ಲಿಂದ ಮತ್ತೆ ಗರುಡನ ಮೇಲೇರಿ ತ್ವರೆಯಿಂದ ಪ್ರಯಾಣ ಮಾಡದಂತೆ. ಒಂದಿನ ಡಿಲೇ ಆಗೋಯ್ತಲ್ಲ ಶುಕರ ಆಶ್ರಮದಲ್ಲಿ ಇದ್ದರಿಂದ. ಆದ್ದರಿಂದ ಈಗ ಇದುವರೆಗೂ ನಿಧಾನವಾಗಿ ಬರ್ತಾ ಇದ್ದ ಮೆರವಣಿಗೆ ಈಗೇನಾಯ್ತು, ಅತ್ಯಂತ ತ್ವರೆಯಿಂದ ಕೃತ್ವಾಷ್ಟಮ್ಯಾಂ ತತ್ರ ವಾಸಂ. ಅಷ್ಟಮ್ಯಾಂ ಅಷ್ಟಮಿ ದಿನದಲ್ಲಿ ಅಲ್ಲಿ ವಾಸವನ್ನ ಮಾಡಿ ನವಮ್ಯಾಂ ಗುರುವಾಸರೇ, ನವಮಿ ದಿನ ಗುರುವಾರ ಪ್ರಭಾತ ಸಮಯೇ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಪ್ರಾಪ್ತೆ, ಪ್ರಭಾತ ಸಮಯೇ ಪ್ರಾಪ್ತೆ ಶ್ರೀನಿವಾಸ ತ್ವರಾನ್ವಿತ, ವೇಗವಾಗಿ ತ್ವರೆಯಿಂದ ಪ್ರಯಾಣವನ್ನ ಮುಂದುವರಿಸಿದ. ಪುನರ್ಗುರು ಸಮಾರುಖ್ಯ ಗುರುರ್ವಾಣಿ ಜಗದ್ಗುರು ನಿಧಾಯ ಪುರೋಂ ರಾಜನ್ ಜಗಾಮ ಜಗದೀಶ್ವರ ಕಲ್ಯಾಣಂ ನಿಧಾಯ ಪುರಂ ಯಶೋರಾಜನ್ನೇ ಜಗಾಮ ಜಗದೀಶ್ವರ. ಆ ಜಗದೀಶ್ವರನಾದ ಪರಮಾತ್ಮ ನಾರಾಯಣಪುರವನ್ನ ಕುರಿತು ಹೊರಟ ಗರುಡಾರೂಢನಾಗಿ. ಇಲ್ಲಿ ಈ ನಾರಾಯಣಪುರದಲ್ಲಿ ಆಕಾಶರಾಜ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದಾನೆ. ಕಾರಣ ಏನು ಗೊತ್ತಾ, ಈ ಅಳಿಯನನ್ನೇ ಅವನು ನೋಡಿಲ್ಲ. ಧರಣಿ ದೇವಿಯಾಗಲಿ ಆಕಾಶರಾಜನಾಗಲಿ ಈ ಅಳಿಯನನ್ನೇ ಅವರು ನೋಡಿಲ್ಲ. ಇವನನ್ನ ನೋಡಿದವರು ಯಾರು? ಪದ್ಮಾವತಿ. ಆದ್ರಿಂದ ಈ ನಮ್ಮ ಮಗಳು ಮೆಚ್ಚಿಕೊಂಡವರ ಅದು ಹೇಗಿದಾನೋ, ಎಲ್ಲರೂ ಸಾಕ್ಷಾತ್ ಮನ್ಮಥ ಮನ್ಮಥ ಅಂತ ಹೇಳ್ತಾ ಇದ್ದಾರೆ, ಸಾಕ್ಷಾತ್ ಕಮಲಾಪತಿ ಅಂತ ಹೇಳ್ತಾ ಇದ್ದಾರೆ, ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ, ಕೃಷ್ಣ ಅಂತಾರೆ, ರಾಮ ಅಂತಾರೆ. ಆದ್ರೆ ಹೇಗಿದಾನೋ ನಮ್ಮ ಮಗಳು ಮೆಚ್ಕೊಂಡ್ಬಿಟ್ಟಿದ್ದಾಳಲ್ಲ ಎಂಬುದಾಗಿ ಕಾತುರ ಈ ಆಕಾಶರಾಜನಿಗೆ. ಆದ್ದರಿಂದ ಆಕಾಶರಾಜೋ ಧರ್ಮಾತ್ಮ ಪುತ್ರೇಣ ಸಹ ಸಂಯುತ, ಮಗನಾಗಿ ಇರ್ತಕ್ಕಂತಹ ಆ ವಸುದಾನ ಎಂಬ ಪುತ್ರ ಇದ್ದನಲ್ಲ, ಆ ವಸುದಾನ ಎಂಬ ಪುತ್ರನೊಡನೆ ಪುರೋಹಿತೇನ ಶಕ್ರೇಣ ತೊಂಡಮಾನೇನ ನಿರ್ಯವೋ, ಆ ತೊಂಡಮಾನ್ ಸಹೋದರನಾದ ತೊಂಡಮಾನ್ ಚಕ್ರವರ್ತಿ, ಪುತ್ರನಾದ ವಸುದಾನ, ಕುಲ ಗುರುವಾಗಿರ್ತಕ್ಕಂತಹ ಆ ಪುರೋಹಿತರು, ಜೊತೆಗೆ ಶಕ್ರ ಇಂದ್ರನ ಜೊತೆಯಲ್ಲಿ ಈ ಪರಮಾತ್ಮನನ್ನ ಎದುರುಗೊಳ್ಳುವುದಕ್ಕೆ ಆಕಾಶರಾಜ ಸಿದ್ಧವಾಗಿ ನಿಂತಿದ್ದಾನೆ. ಶ್ರೀನಿವಾಸಂ ಜಗದ್ಯೋನಿಂ ದ್ರಷ್ಟು ಕಾಮೋ ಮಮಾತಮಃ ಬೇರೆ ದುಂದುಬಿ ನಿರ್ಘೋಷೈ ವಾದಿತ್ರಾಕಾಯ ಮಹಾಸ್ವನೇ ಎಂಬುದಾಗಿ ಆ ಜಗದ್ಯೋನಿ, ಜಗತ್ತಿಗೆ ಮೂಲ ಕಾರಣನಾಗಿರ್ತಕ್ಕಂತಹ ಆ ಶ್ರೀನಿವಾಸನನ್ನ ದ್ರಟ್ಟು ಕಾಮೋ ಕಾಣುವುದರಲ್ಲಿ, ದರ್ಶನ ಮಾಡುವುದರಲ್ಲಿ ನಾನು ಬಹಳ ಕಾತುರನಾಗಿದ್ದೇನೆ ಅಂತ ಹೇಳಿ ಬೇರೆ ದುಂದುಬಿ ಎಲ್ಲ ಮಂಗಳವಾದ್ಯಗಳು ಮೊಳಗುತ್ತಿರಲಾಗಿ ಚತುರಂಗ ಬಲೈ ಸರ್ವೈ ಗಜ ಅಶ್ವರಥ ಸಂಯುತೈ, ಚತುರಂಗ ಬಲ ಆನೆ,
ಕುದುರೆ ರಥ ಇತ್ಯಾದಿಗಳಲ್ಲೆಲ್ಲ ಏರಿಕೊಂಡು ದೊಡ್ಡ ಪರಿವಾರ ಸ್ತೂಯಮಾನೋ ಮಹಾರಾಜ ಸೈನ್ಯ ಮಧ್ಯೆ ವಿರಾಜತ ಆ ಎಲ್ಲ ಪರಿವಾರವೂ ಕೂಡ ಈ ಆಕಾಶರಾಜನ ಬಿರುದು ಬಾವಲಿಗಳನ್ನ ಕೊಂಡಾಡ್ತಾ ಇರಬೇಕಾದ್ರೆ ಆ ದೊಡ್ಡ ಪರಿವಾರದ ಮಧ್ಯದಲ್ಲಿ ಅತ್ಯಂತ ಆಢ್ಯತೆಯಿಂದ ಆಕಾಶರಾಜ ಬರ್ತಾ ಇದ್ದಾನೆ. ಆಗ ಶ್ರೀನಿವಾಸನನ್ನು ಕೂಡ ಆ ಪರಿವಾರವೆಲ್ಲ ಕೊಂಡಾಡ್ತಾ ಇದೆ. ಶ್ರೀನಿವಾಸ ವಿಯನ್ ನೃಪರಃ ಪರಸ್ಪರ ಸಮಾವಲೋಕನಂ. ಆಗ ಆ ಎದುರುಗಡೆ ಬರ್ತಾ ಇದ್ದಂತಹ ಗರುಡಾರೂಢನಾಗಿ ದೊಡ್ಡ ಪರಿವಾರದೊಡನೆ ಬರುವ ಆ ವರಮಹಾಶಯ ಇಲ್ಲಿ ಮಾವನವರಾದ ಆಕಾಶರಾಜನ ದೊಡ್ಡ ಮೆರವಣಿಗೆ. ಇವರಿಬ್ಬರೂ ಕೂಡ ಪರಸ್ಪರ ದರ್ಶನ ಮಾಡ್ತಾರೆ. ರಾಜಾದ ದರ್ಶ ಗೋವಿಂದಂ ಶಕ್ರೇಣ ಪರಿದರ್ಶಿತಂ. ಹಾಗೆ ಗರುಡಾರೂಢನಾಗಿ ಬರ್ತಾ ಇರತಕ್ಕಂತಹ ಆ ಗೋವಿಂದನನ್ನ ಇಂದ್ರ ತೋರಿಸ್ತಾನಂತೆ. ಇದೋ ನೋಡು, ಪದ್ಮಾವತಿ ಮೆಚ್ಚಿಕೊಂಡ ನಿನ್ನ ಅಳಿಯನನ್ನ ನೋಡು. ಸಕಲ ಜಗತ್ತಿಗೂ ಕೂಡ ಪ್ರಭುವಾಗಿ ಇರ್ತಕ್ಕಂತಹ ಆ ಪರಮಾತ್ಮನನ್ನ ನೋಡು. ಶಕ್ರೇಣ ದರ್ಶಿತಂ, ಶಕ್ರ ಅಂದ್ರೆ ಇಂದ್ರ, ಶಕ್ರೇಣ ದರ್ಶಿತಂ ಎಂಬುದಾಗಿ ರಾಜಾದ ದರ್ಶ ಗೋವಿಂದಂ ಶಕ್ರೇಣ ಪರಿದರ್ಶಿತಂ. ಹೇಗೆ ಕಂಡ ಆಕಾಶರಾಜನ ಕಣ್ಣಿಗೆ ಶ್ರೀನಿವಾಸ ವರ್ಣನೆ ಮಾಡ್ತಾರೆ. ಸುಕುಮಾರಂ ಯುವಾನಂ ಪರಮಸುಂದರಂ. ಸುಕುಮಾರನಾಗಿದ್ದಾನಂತೆ. ಅಯ್ಯೋ, ಜೋರಾಗಿ ಗಾಳಿ ಬೀಸಿದ್ರೆ ಎಲ್ಲಿ ಬಾಡಿ ಹೋಗ್ತಾನೋ ಎನ್ನುವ ಹಾಗೆ ಈ ಅಳಿಯ ಇದ್ದಾನಂತೆ. ಯುವಾನಂ, ಯುವತಿಯಾದ ತನ್ನ ಮಗಳಿಗೆ ಸರಿಯಾದ ಯೌವನದ ವಯಸ್ಸು, ಏನು ಯೌವನದ ತೇಜಸ್ಸು. ಪರಮಸುಂದರಂ, ಇದುವರೆಗೂ ಇಂಥ ಸೌಂದರ್ಯ ನಾನು ನೋಡೇ ಇರಲಿಲ್ಲ ಅಂತಾನೆ ಆಕಾಶರಾಜ. ಸುಕುಮಾರಂ ಯುವಾನಂಚ ಪರಮಸುಂದರಂ ಸುಂದರಾನನಂ ದೃಷ್ಟ್ವಾ ಸಂತುಷ್ಟ ಮನಸಾ ಸರಥಾವರುಹ್ಯ ಚ. ಇಂತಹ ಅಳಿಯನನ್ನ, ಇಂತಹ ಎಂದೂ ಕಾಣದ ಅಪರಿಮಿತ ಸೌಂದರ್ಯದ ರಾಶಿಯನ್ನು ನೋಡಿ ಆನಂದವಾಗಿಬಿಡ್ತು, ಮಹದಾನಂದವಾಗಿಬಿಡ್ತು ಆಕಾಶರಾಜನಿಗೆ. ಕೂಡಲೇ ರಥದಿಂದ ಕೆಳಗೆ ಇಳಿದ. ಪುರೋಹಿತಂ ಪುರಸ್ಕೃತ್ಯ ಛೇದಂ ವಚನಮಬ್ರವೀತ್. ಕುಲಪುರೋಹಿತರನ್ನ ಮುಂದೆ ಇಟ್ಟುಕೊಂಡು ಅವರ ಮುಖೇನ ಶ್ರೀನಿವಾಸನನ್ನ ಸ್ವಾಗತ ಮಾಡ್ತಾ ಹೇಳ್ತಾನೆ. ಧನ್ಯೋಹಂ ಕೃತಕೃತ್ಯೋಹಂ, ನಾನು ಧನ್ಯನಾದೆ, ಕೃತಂ ಕೃತ್ಯನಾದೆ. ಸ್ವರ್ಗಮಾರ್ಗಂ ಸಮಸ್ಥಿತ, ಸ್ವರ್ಗದ ಮಾರ್ಗದಲ್ಲೇ ನಿಂತು ಬಿಟ್ಟಿದ್ದೀನಿ. ಸ್ವರ್ಗಕ್ಕೆ 3 ಗೇಣು. ಸ್ವರ್ಗ ಅಂದ್ರೇನು? ಇಲ್ಲಿ ಪರಮಪದ ಅಂತ ಅರ್ಥ. ಆ ಪರಮಪದ ಸಾಮ್ರಾಜ್ಯದ ಮಾರ್ಗದಲ್ಲೇ ನಾನು ನಿಂತು ಬಿಟ್ಟಿದ್ದೀನಿ. ಏವಂ ವದಂತಂ ತತ್ಕಾಲೇ ಶ್ರೀನಿವಾಸ ಸತಾಂ ಗತಿ ದದರ್ಶ ರಾಜ ಶಾರ್ದೂಲಂ ನಾರದೇಂದ್ರ ಅತ್ರ ದರ್ಶಿತಂ. ಆಗ ಈ ಪರಮಾತ್ಮನ ಪಕ್ಕದಲ್ಲಿ ನಾರದರು ಬರ್ತಾರಂತೆ. ಆ ನಾರದರು ಬಂದು ನಿಮ್ಮ ಮಾವನವರನ್ನು ನೋಡು ಎಂಬುದಾಗಿ ತೋರಿಸ್ತಾರಂತೆ. ಶ್ರೀನಿವಾಸ ನೋಡಿದ ಮಾವನವರು ಹೇಗಿದ್ರು? ದೀರ್ಘಶ್ಮಶ್ರುಂ ದೀರ್ಘಬಾಹುಂ ಸರ್ವದಾ ದೀರ್ಘದರ್ಶನಂ ಶಶುರಂ ತವ ಗೋವಿಂದ ಪಶ್ಯ ಮಾಧವ ಭೂಮಿಪಂ. ನಾರದರು ಹೇಳ್ತಾರಂತೆ, ಒಳ್ಳೆ ಮೀಸೆ ಆಕಾಶರಾಜನಿಗೆ. ದೀರ್ಘಶ್ಮಶ್ರುಂ, ಉದ್ದಕ್ಕೆ ಒಳ್ಳೆ ವಿಸಾದ ಮೀಸೆ ಇದೆಯಂತೆ. ದೀರ್ಘಬಾಹು, ಅಜಾನುಬಾಹವಾಗಿದ್ದಾನಂತೆ. ಅಜಾನು, ಆ ಒಳ್ಳೆಯ ಮಹಾವಜ್ರಕಾಯದಂತಹ ದೀರ್ಘವಾದ ಶರೀರ. ದೀರ್ಘಶ್ಮಶ್ರುಂ ದೀರ್ಘಬಾಹುಂ ಸರ್ವದಾ ದೀರ್ಘದರ್ಶನಂ, ಮಹದಾಕಾರ ಬೃಹದಾಕಾರವಾಗಿದ್ದಾನಂತೆ ಆಕಾಶರಾಜ. ನೋಡಿದ್ಯಾ? ಅವನ್ ಮೀಸೆ ನೋಡು, ಅವನ ತೋಳುಗಳನ್ನು ನೋಡು, ಅವನ ಆಕಾರ ನೋಡು, ಇವನೇ ನಿಮ್ಮ ಮಾವ ಎಂಬುದಾಗಿ ನಾರದರು ತೋರಿಸ್ತಾ ಇದ್ದಾರಂತೆ. ದೀರ್ಘಶ್ಮಶ್ರುಂ ದೀರ್ಘಬಾಹುಂ ಸರ್ವದಾ ದೀರ್ಘದರ್ಶನಂ ಶ್ವಶುರಂ ತವ ಗೋವಿಂದ, ಇವನೇ ನಿನ್ನ ಮಾವನವರು. ಪಶ್ಯನ್ ಮಾಧವ ಭೂಮಿಪಂ, ಈ ರಾಜನನ್ನ ನೋಡು ಮಾಧವ ಎಂಬುದಾಗಿ ಹೇಳಿದಾಗ ಈ ಶ್ರೀನಿವಾಸ ನಾರದರ ಕಿವಿಯಲ್ಲಿ ಒಂದು ಮಾತು ಹೇಳ್ತಾನಂತೆ, ರಹಸ್ಯವಾಗಿ. ಅಂದ್ರೇನು? ಮಾವನವ್ರಿಗೆ ಕೇಳಿಸ್ಬಾರ್ದು, ಇವ್ರಿಗೆ ಮಾತ್ರ ಕೇಳಿಸ್ಬೇಕು. ಹಾಗೇನೋ ರಹಸ್ಯ ಹೇಳ್ತಾನಂತೆ. ಏನು ರಹಸ್ಯ? ಧನ್ಯಂ ನಾರದ ಮಜ್ಜನ್ಮ ಯದ ಆಕಾಶೋದ್ಯ ಬಾಂಧವ. ನಾರದ್ರೆ, ನನ್ನ ಜನ್ಮ ಧನ್ಯ ಆಯ್ತು, ಇಂಥ ಆಕಾಶರಾಜ ನನಗ್ ಬಂಧು ಆಗ್ತಿದ್ದಾನಲ್ಲ, ನಾ ಧನ್ಯ ಅಂತ ಗುಟ್ಟು ಹೇಳ್ತಾ ಇದ್ದಾನಂತ ನಾರದರ ಕಿವಿನಲ್ಲಿ. ಕಾರಣ ಏನು? ಮಾವನವ್ರ ಮುಂದೆ ಹೇಳೋಕೆ ಲಜ್ಜೆ ಅಂತೆ. ಇಂಥ ಆಕಾಶರಾಜ
ನನಗೆ ಬಂಧುವಾದ, ನನ್ನ ಜನ್ಮ ಸಾರ್ಥಕ ಆಯಿತು ನಾರದ್ರೆ ಎಂಬುದಾಗಿ ಅವರ ಕಿವಿಯಲ್ಲಿ ರಹಸ್ಯವಾಗಿ ಹೇಳ್ತಾ ಇದ್ದಾನಂತೆ. ಧನ್ಯಂ ನಾರದ ಮಜ್ಜನ್ಮ ಯದಿ ಆಕಾಶೋ ಅದ್ಯ ಬಾಂಧವ ಎಂಬುದಾಗಿ ಸಂಬಂಧಸ್ಥೇನ ಸಂಪ್ರಾಪ್ತ